ದುರ್ಯೋಧನಲ್ಲಿ ಇಂತಹ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ ಶಕುನಿ. ಭೀಷ್ಮನು ಪರಾಜಿತನಾಗುವವರೆಗೂ ನಾನು ಅಸ್ತ್ರಗಳನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ. ಶಪಥವೇನು ಪ್ರಾಣಸಖ? ನಿನಗಾಗಿ ಎಲ್ಲೆಲ್ಲಿಯೋ ಹುಡುಕಿದನು, ಬಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಕುರುರಾಜ, ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತಿ ನನಗಿಲ್ಲ. ಕರ್ಣ, ನಿನಗೊಂದು ಸಂತೋಷ. ಪುನಃ ನೋಡುವೆನು, ಆಗ ನನ್ನ ಶಪಥವೇನೆಂದು ತಿಳಿಯುವೆ. ಕರ್ಣ, ನಿನಗೊಂದು ಸಂತೋಷದ ಸುದ್ದಿ ಇರುವುದು. ನಿಲ್ಲು ಕರ್ಣ, ನಿಲ್ಲು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯೆ ಪದದಳಿತರಾಗಿ ಪಶುಗಳಂತೆ ಜೀವಿಸುವ ಸೂತ ಕುಲದವರಿಗೆ ಸಂತೋಷದ ಸುದ್ದಿಯಲ್ಲಿ ಅದು. ಇದೇನು ಶಕುನಿ, ಈ ದಿನ ಕರ್ಣನ ರೀತಿಯೇ ಬೇರೆ ಆಗಿರುವುದಲ್ಲ. ನಾನು ಬಹಳವಾಗಿ ಯೋಚಿಸಿ ಕರ್ಣನನ್ನು ಸೈನ್ಯಾಧ್ಯಕ್ಷನೆಯನ್ನು ಮಾಡಬೇಕೆಂದು ನಿರ್ಧರಿಸಿ ಅದನ್ನು ತಿಳಿಸುವುದಕ್ಕಾಗಿಯೇ ಇಲ್ಲಿಗೆ ಬಂದಿದ್ದು. ಏನು, ಕರ್ಣನಿಗೆ ಸೇನಾಧಿಪತ್ಯ? ಹೌದು. ಇದೇನು ಪರಿಹಾಸ್ಯವೇ ಕೌರವೇಶ್ವರ? ಅದೇಕೆ? ಕರ್ಣನು ವೀರಪುತ್ರನಲ್ಲವೇ? ಇರಬಹುದು, ಆದರೆ ಕರ್ಣನನ್ನು ಸೇನಾಧಿಪತಿಯನ್ನಾಗಿ ಮಾಡುವುದರಿಂದ ಎಷ್ಟು ಜನರ ಅಪಮಾನವಾಗುವುದೆಂದು ಯೋಚಿಸಿರುವೆಯಾ? ಭಾರ್ಗವ ವಿಜಯಿಯಾದ ಭೀಷ್ಮ, ಶಸ್ತ್ರಾಚಾರ್ಯನಾದ ದ್ರೋಣ, ಶಲ್ಯ, ಕೃತವರ್ಮ ಇವರೇ ಮುಂತಾದ ಉತ್ತಮ ವರ್ಣದ ಮಹಾರಥಿಕರನ್ನು ಬಿಟ್ಟು ನೀಚ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪತ್ಯವೇ? ಅಲ್ಲದೆ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೆ ಶಸ್ತ್ರಾಧಾರಣ ಮಾಡುವುದಿಲ್ಲವೆಂದು ಕರ್ಣನು ಇದೀಗ ತಾನೇ ಶಪಥ ಮಾಡಿದನು. ನೀನವನಿಗೆ ಸೇನಾಧಿಪತ್ಯವನ್ನ ವಹಿಸಿದರೆ ಶಪಥವನ್ನು ಮೀರಿ ಅವನದನ್ನು ನಿರ್ವಹಿಸಲಾರ. ಇದರಿಂದ ಭೀಷ್ಮ ದ್ರೋಣಾದಿಗಳು ಕೋಪಗೊಳ್ಳುವರು. ನಿಧಾನವಾಗಿ ಯೋಚಿಸು ಕುರುರಾಜ. ಹಾಗಾದರೆ ಈಗೇನು ಮಾಡುವುದು ಮಾವ? ಸೇನಾಧಿಪತ್ಯವನ್ನ ಅಂಗೀಕರಿಸುವಂತೆ ಭೀಷ್ಮನನ್ನ ಪ್ರಾರ್ಥಿಸು. ಯುದ್ಧವು ಸನ್ನಿಹಿತವಾಗಿರುವುದು, ಈಗ ಚಿಂತಿಸುವ ಸಮಯವಿಲ್ಲ. ದುರ್ಯೋಧನ ಮಾವ, ನಾನು ನಿನ್ನ ಹಿತೈಸಿ. ಹೌದು. ನಿನಗೆ ಹಿತವನ್ನು ಬಯಸುವುದು ನನ್ನ ಕರ್ತವ್ಯ. ಆದ್ದರಿಂದ ಈಗಲೇ ಹೋಗಿ ಕುರುಪಿತಾಮಹನನ್ನು ಕಾಣು. ಹಾಗಾದರೆ ಮಾವ, ನೀವು ಹೇಳಿದಂತೆ ಆ ಕುರುಪಿತನನ್ನು ಕಾಣುವೆನು. ನಾನಿನ್ನು ಬರುವೆನು ಮಾವ. ನಡೆ. ನಡೆ. ನನ್ನ ಸಲಹೆ ನನ್ನ ಸಲಹೆಯನ್ನೇ ಕೇಳುತ್ತಿರು, ನಿನ್ನ ಬುಡದ ಬೇರನ್ನೇ ಕಿತ್ತೆಸೆಯುವೆ. ದುರ್ಯೋಧನ, ನನ್ನನ್ನು ನಿನ್ನ ಹಿತೈಸಿ ಎಂದು ತಿಳಿದೆಯಾ? ಇಲ್ಲ, ನಾನು ನಿನ್ನ ಹಿತೈಸಿ ಅಲ್ಲ, ನಿನ್ನ ಮೇಲಿನ ಪ್ರತಿಕಾರವನ್ನು ತೀರಿಸಲೆಂದೇ ಕಾಯುತ್ತಿರುವ ಸೇಡಿನ ಸರ್ಪ ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ತಿಳಿಯದ ಮೂಡ. ಕೇಳು, ಶಾ ಎಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ ಶತ್ರುಗಳನ್ನ, ಕು ಎಂದರೆ ಕುತಂತ್ರದಿಂದ ಕುರುವಂಶವನ್ನ, ನೀ ಎಂದರೆ ನಿನ್ನಿಂದಲೇ ನಿರ್ನಾಮ, ನಿನ್ನಿಂದಲೇ ನಿರ್ನಾಮ. ಶಕುನಿಯಿಂದ ಕುರುವಂಶ ನಿರ್ನಾಮ. ದುರ್ಯೋಧನ ಕಟುಕನು ಕುರಿಯನ್ನ ಕೊಬ್ಬಿಸಿ ಕಡೆಗೊಂದು ದಿನ ಕಡಿಯುವಂತೆ ನಾನು ನಿನ್ನನ್ನ ಹುಬ್ಬಿಸಿ ಕೊನೆಗೊಂದು ದಿನ ನಿನ್ನನ್ನು ಕೊಲ್ಲಿಸಿ ಬಿಡುವೆನು. ಆಗಲೇ ಈ ಶಕುನಿಗೆ ಸಂತೋಷ, ಆನಂದ, ಪರಮಾನಂದ, ಮಹದಾನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ.
ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ದುರ್ಯೋಧನ ಕುರು ಪಾಂಡವರ ಸಂಗ್ರಾಮ. ಕುರು ಪಾಂಡವರ ಸಂಗ್ರಾಮ ಕುರುಕುಲ ವಂಶವೇ ನಿರ್ನಾಮ. ಪಾಂಡವರ ಸಂಗ್ರಾಮ ಕುರುಕುಲ ವಂಶವೇ ನಿರ್ನಾಮ. ಪಾಂಡವರಿಗೆ ಜಯವೋ ಕೌರವರಿಗ ಅಪಜಯವೋ. ಪಾಂಡವರಿಗೆ ಜಯವೋ ಕೌರವರಿಗ ಅಪಜಯವೋ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ದುರ್ಯೋಧನ ಕುರಿಯನ್ನು ಕೊಬ್ಬಿಸುವೆ. ಕೌರವ ಕುರಿಯನ್ನು ಕೊಬ್ಬಿಸುವೆ. ಕುರಿಯನ್ನು ರಣದೊಳು ಬಲಿ ಕೊಡುವೆ. ಗಣ ನೀಡುವೆ ಸೋದರರೇ. ರಕ್ಷಣ ನೀಡುವೆ ಸೋದರರೇ. ನೆಮ್ಮದಿ ಹೊಂದಿರಿ ನೀವಿನ್ನು. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಸೇಡಿನ ಸರ್ಪದ ಎಡೆ ಬಿಚ್ಚಿ. ಸೇಡಿನ ಸರ್ಪದ ಎಡೆ ಬಿಚ್ಚಿ ಸರಸವನಾಡಲು ಬಯಸುವೆಯ. ಸೇಡಿನ ಸರ್ಪದ ಎಡೆ ಬಿಚ್ಚಿ ಸರಸವನಾಡಲು ಬಯಸುವೆ. ನಿನ್ನ ವಿನಾಶಕ್ಕೆ ನಾಂದಿಯ ಹಾಡಿ. ನಿನ್ನ ವಿನಾಶಕ್ಕೆ ನಾಂದಿಯ ಹಾಡಿ ಆನಂದವನ ಹೊಂದುವೆ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ
ತಾಳಲಾರೆ ನಹ ಕರುಣಿಸೋ ದೇವಾ ತಾಳಲಾರೆ ನಹ ಕರುಣಿಸೋ ದೇವಾ ಕರುಣಿಸೋ ದೇವಾ ಕರುಣಿಸೋ ದೇವಾ ಕರುಣಿಸೋ ದೇವಾ ಕರುಣಿಸೋ ದೇವಾ ವೇಷ ಕೊಡುಚಿರವೆ ಭವ ವೇಷ ಕೊಡುಚಿರವೆ ಭವ ಗಳಿಸುವುದನ ವರದ ನಿಜಾಂತ ಕಲುಷಿತ ಮನದ ವ್ಯಾಕುಲ ಗಳಿಸುವುದನ ವರದ ಗಳಿಸುವುದನ ವರದ ಗಳಿಸುವುದನ ವರದ ಹೇ ಕೃಷ್ಣ ದೀನ ದಯಾನಿಧಿಯೇ ವಾಸುದೇವ ನಿನ್ನ ಹೊರತು ನನಗೆ ಬೇರೆ ಗತಿಯ ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆನು ಕೈ ಹಿಡಿದ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಡವಾಗಿಟ್ಟು ಸೋತರು ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನಿಂದಾದ ಅಪಮಾನವನ್ನು ತಾಳಲಾರದೆ ಕಾಡಿಂದ ಕಾಡಿಗಿಳಿದಾಯಿತು ಕೀಚಕನ ಭಂಗವನ್ನು ಸಹಿಸಿಕೊಂಡನು ಇನ್ನು ನನ್ನ ಕಷ್ಟಗಳು ಕಳೆದವು ಕೊನೆಗಿರುವ ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ ಛೀ ವಿಧಾತ ಇಂತಹ ಅಪರಾಧಿನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ದೇವ ಈ ಪಾಂಚಾಲಿ ಹಣಿಯಲ್ಲಿ ಇವರೇಕೆ ಈ ರೀತಿ ಚಿಂತಾಮಗ್ನರಾಗಿರುವಳು? ಪ್ರಿಯತಮೆ, ಏನಾಯಿತು? ಏಕೆ ಚಿಂತಿತೆ ಧ್ರುಪದ ನಂದಿನಿ? ಏಕೆ ಚಿಂತಿತೆ ಧ್ರುಪದ ನಂದಿನಿ? ಭಯವ ಬಿಡು ಪಾತಾಳಿ ಪರಮ ಸಾಕ್ಷಿಣಿ. ಭಯವ ಬಿಡು ಪಾತಾಳಿ ಪರಮ ಸಾಕ್ಷಿಣಿ. ಏಕೆ ಚಿಂತಿತೆ ಧ್ರುಪದ ನಂದಿನಿ? ದುರದಿರುಳ ಗುರುಪತಿಯ ಸ್ವಯಂಬುದು ಮುದ ಕರುಣ. ದುರದಿರುಳ ಗುರುಪತಿಯ ಸ್ವಯಂಬುದು ಮುದ ಕರುಣ. ಕಡಮದ ಅಂದರವರನ್ನು ಬಲಿಸದೆ ಬಿಡದಯಲೆ. ಕಡಮದ ಅಂದರವರನ್ನು ಬಲಿಸದೆ ಬಿಡದಯಲೆ. ತಡೆ ಕುಡಿಗುಟ್ಟು ಸಿರಮೆಟ್ಟಿ ತಡೆ ತಟ್ಟಿ ಕುಡಿಗುಟ್ಟಿ ಸಿರಮೆಟ್ಟಿ ನಿಲ್ಲುವೆ. ಏಕೆ ಚಿಂತಿತೆ ಧ್ರುಪದ ನಂದಿನಿ? ವಿಧಿನ ವಾಸು ಭವನಯ ಮರವನ್ನೇನ್ಯ ತರುಣಿಯ. ವಿಧಿನ ವಾಸು ಭವನಯ ಮರವನ್ನೇನ್ಯ ತರುಣಿಯ. ಕಪಟತನದ ವಂಚನ ಹೃದಯವನ್ನು ಕ್ಷೀಣಿತೆ. ಕಪಟತನದ ವಂಚನ ಹೃದಯವನ್ನು ಕ್ಷೀಣಿತೆ. ತಡತಟ್ಟಿ ಕುಡಿಗುಟ್ಟಿ ಸಿರಮೆಟ್ಟಿ ನಿಲ್ಲುವೆ. ತಡತಟ್ಟಿ ಕುಡಿಗುಟ್ಟಿ ಸಿರಮೆಟ್ಟಿ ನಿಲ್ಲುವೆ. ಏಕೆ ಚಿಂತಿತೆ ಧ್ರುಪದ ನಂದಿನಿ? ಎಂದು ಪಾತಾಳಿ ಪರಮ ಸಾಕ್ಷಿಣಿ. ಏಕೆ ಚಿಂತಿತೆ ಧ್ರುಪದ ನಂದಿನಿ? ಏಕೆ ಏನಾಯಿತು? ನಿಷ್ಕಾರಣವಾಗಿ ಹೇಳುತ್ತಿರುವೇಕೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವು ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನ ಪಡಿಸಿದರೆ ನೀವೇ ಅವರಿಗೆ ತಕ್ಕ ಪ್ರತಿಕಾರವನ್ನು ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರವು ಹಾಗಲ್ಲ. ಅನ್ನ ವಸ್ತ್ರಾದಿಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕು. ಛೇ ವಿಧಾತ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಹೇಗೆ ಸೃಷ್ಟಿಸಿದೆ? ಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ಈ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ.
ಏನು? ಕೈ ಹಿಡಿದ ಪತ್ನಿಯನ್ನು ದ್ಯುತದಲ್ಲಿ ಪಣವಾಗಿಟ್ಟು ಸೋಲುವಂತೆಯೋ ಆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದ್ರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ವಿವೇಕದಿಂದ ಈ ನಿಂದನೆಯು ನಿಮಗಾಗಿ ಅಲೆದು ವನವಾಸ ಪಡೆದು ಪರಮೆಂದೆ ಸಹಿಸದಾ ನಿಮಗಾಗಿ ಅಲೆದು ವನವಾಸ ಪಡೆದು ಪರಮೆಂದೆ ಸಹಿಸದಾ ಸರಿಯೇ ನಿಮಗೆ ಸಮ್ಮತವಾದುದು ಸರಿಯೇ ನಿಮಗೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದ್ರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ವಿವೇಕದಿಂದ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಮನ್ನಿಸುವಂತೆ ಎಷ್ಟೋ ಸಾರಿ ಬೇಡಿಕೊಂಡಿಲ್ಲವೇ? ಆದದ್ದು ಆಗಿ ಹೋಗಿತ್ತು, ಅದನ್ನು ಮರೆತು ಬಿಡು. ಈ ದಿನ ದುಃಖಿಸಲು ಕಾರಣವೇನು ನನಗೆ ತಿಳಿಸಬಾರದೆ ಪ್ರಿಯ? ತಿಳಿಸುವೆನು, ಆದರೆ ಅದರಿಂದಾಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆದರೂ ನೀವುಗಳು ಅಣ್ಣನವರ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನು ಅಲ್ಲ. ಹಾಗಾದರೆ ತಿಳಿಸುವೆನು ಕೇಳಿ. ಈ ದಿನ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತರನ್ನು ಕಳಿಸಿರುವರು, ಇನ್ನೇನು ಇಷ್ಟರಲ್ಲೇ ಸಂಧಿಯೂ ಆಗುವುದು, ಆಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆನೇ ಪಾಂಚಾಲಿ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಪ್ರಾಣೇಶ್ವರ. ಏನು ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಜವಾಗಿತ್ತು. ಅರ್ಜುನನು ದಾರಿಕಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ಭಾವಿಸಿದ್ದೆನು. ಆದಿರಲಿ ಈ ದಿನ ದುಃಖಿಸಲು ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವುದು, ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಪಾಪ ಪಾಂಚಾಲಿ ಪಾಪ. ಪ್ರೇಯಸಿ ನೀನೆ ಜಾನೆ
ಗುರುಕುಲ ಅಧಮರ ಪಿಡಿಯುತ್ತ ರಣದೊಳ್ ಗುರುವಂಶವನೇ ನಾಶವಾಗೈವೆ. ಸತ್ಯವೇ ಸ್ವಾಮಿ. ಗುರುಕುಲ ಅಧಮರ ಪಿಡಿಯುತ್ತ ರಣದೊಳು ಗುರುವಂಶವನೇ ನಾಶವಾಗೈವೆ. ತೊರುಳದ್ದು ಸೋತೊಂದು ರೊಡಲನ್ನು ಬಯಲು ಗುರುಳದ್ದು ಸೋತೊಂದು ಒಡಲನ್ನು ಬಯಲು ಬಿಚ್ಚಿದ ಮುಡಿಯನ್ನು ಕಟ್ಟುವೆ ನರಚೆ. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ನರಚೆ. ಜಾಡೆ ಮುಂದಾಡುವೆನು ಬಾರೆ ಪ್ರೀತಿಯ ಪ್ರೇಯಸಿ ನೀನೆ. ನನ್ನ ಪ್ರೀತಿಯ ಪ್ರೇಯಸಿ ನೀನೆ. ಜಾಣೆ ಮುದ್ದಾಡುವೆನು ಬಾರೆ. ಜಾಣೆ ಗೊಲು ಜಾಣೆ ಕಡು ಜಾಣೆ ಮುದ್ದಾಡುವೆನು. ಪ್ರಾಣೇಶ್ವರ, ನಿಮಗೆ ನೆನಪಿದೆಯೇ? ಈ ಹಿಂದೆ ಒಂದು ಸಾರಿ ನೀವು ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಗುರುಕುಲಾಂತಕ ಕರಳರಾತ್ರಿ ಎಂದು ಹೇಳಿದಿರಿ, ಮತ್ತು ಇನ್ನು ಏನೇನೋ ಸಂಬೋಧಿಸಿದಿರಿ. ಪಾಂಚಾಲಿ, ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞೆ ವಾಕ್ಯವನ್ನು ಕೇಳಲು ಅಪೇಕ್ಷಿಸುವೆ. ಪಾಂಚಾಲಿ, ನಾನ್ಯಾರು? ಪಾಂಡುಸುತ, ಕುಂತಿಯ ಗರ್ಭ ಸಂಜಾತ, ಮಲ್ಲರ ಮೌಲ್ಯ. ಮಲ್ಲರನ್ನೆಲ್ಲ ಗೆಲ್ಲಬಲ್ಲ ಬಂಡಿ ಬಂಡಿ ಅನ್ನವನ್ನುಂಡು ಬಂಡ ಬಕಾಸುರನನ್ನೇ ಸದೆಬಡಿದ ಪ್ರಚಂಡ ಜಟೀಲ ಜರಾಸಂಧನನ್ನು ತರಗೆಲೆಯಂತೆ ಸೀಳಿ ಬಿಸಾಡಿದ ಪರಾಕ್ರಮಿ. ಅಜ್ಞಾತದಲ್ಲಿ ನಿನ್ನನ್ನೇ ಕಾಡಿದ ಕುನ್ನಿಕೀಚಕನನ್ನು ಧ್ವಂಸಗೈದ ರಣವಿಕ್ರಮ. ಈಡಂಬವನದ ನರಭಕ್ಷಕನನ್ನು ಯಾಡಬಿಡದೆ ಕಾಡಿ ಕೂಡಿಬಿಟ್ಟಿದ ಪುಂಡ. ಎನ್ನ ಗದೆಯನ್ನು ಆಕಾಶದೆತ್ತರಕ್ಕೆ ಚಿಮ್ಮಿ ಕೈಲಾಸದಿಂದ ಸಾಕ್ಷಾತ್ ಪರಶಿವನನ್ನೇ ಧರೆಗಿಳಿಸಿದ ಭಕ್ತ ಶಿರೋಮಣಿ. ಸಹಸ್ರಾನೆಯ ಬಲದ ಸರದಾರ. ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ನಡುಗುವುದು ಕೈ ಎತ್ತಲು ನಡುಗುವುದು ಕುರುವಂಶ. ಮೂರು ವಂಶವನ್ನು ಸುಟ್ಟು ಕಟ್ಟಾಕುವಂತಹ ಸಾಹಸಿ. ಆತಳ ಬಿತಳ ಸುಟ್ಟಳ ತಳಾತಳ ರಸಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿಯುತ್ತ ಪರಾಕ್ರಮಶಾಲಿ, ರಣಭಯಂಕರ, ರಣಸಿಂಹ. ಈಗಿರುವಲ್ಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏಡಿಯಲ್ಲ ಈ ಭೀಮಸೇನ. ಅದು ನನಗೂ ತಿಳಿದಿದೆ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ರಮತೆಯ ಮನಕ್ಕೆ ವೀರ ವಿರಾಮ. ಸಮಯವಿದೆ ಶೃಂಗಾರಕ್ಕೆ ಭೀಮಾ.
ಇದೆ. ಚೆಲ್ಲುತ್ತ ಸೇರುವೆ ಕಾಂತೆಯಲ್ಲಿ, ಚೆಲ್ಲುತ್ತ ಸೇರುವೆ ಕಾಂತೆಯಲ್ಲಿ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ, ರಮತೆಯ ಮನಗೆ ನೀರವಿಲ್ಲ. ರಮತೆಯ ಮನಗೆ ನೀರವಿಲ್ಲ, ಸಮಯವಿದೆ. ಪ್ರಾಣೇಶ್ವರ, ಪ್ರಿಯತಮೆ, ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿದರೇನಾಯಿತು? ಎಷ್ಟೇ ಆದರೂ ನೀವುಗಳು ಅಣ್ಣನವರ ಆಜ್ಞಾಧಾರಕರಲ್ಲವೇ? ಸೋಮ್ಮನೆ ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ನಾನು ಇಂದು ಯಾರ ಆಜ್ಞಾಧಾರಕನು ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುವೆನು. ನೋಡೋಣ. ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಸಕ್ತರಲ್ಲ. ತಮ್ಮ ಭೀಮಸೇನ, ಮಡದಿ ಪಾಂಚಾಲಿಯ ಬಿರೋಮಡೆ ಚಾಪವೋ, ಮಡದಿ ಪಾಂಚಾಲಿಯ ಬಿರೋಮಡೆ ಚಾಪವೋ, ಕುರು ಸಂಜಾತರ ನರಳಿಸದಿರುವುದೇ, ಕುರು ಸಂಜಾತರ ನರಳಿಸದಿರುವುದೇ, ತಾಳಿದವನು ಮುಂದೆ ಬಾಳಿಹನು ಎಂಬ ಭೀಮಾ, ತಾಳಿದವನು ಮುಂದೆ ಬಾಳಿಹನು ಎಂಬ ರವಾನಿಯ ಮರೆಯುವುದನು ಚೇತ, ಹಿರಿಯ ರವಾನಿಯ ಮರೆಯುವುದನು ಚೇತ, ಬಿಡುಕೋಪವ ಮನದೇ ಅನುಜ, ಬಿಡುಕೋಪವ ಮನದೇ, ದುಡುಕಿ ಸಮರ ಬಯಸುವುದನು ಚೇತ, ದುಡುಕಿ ಸಮರ ಬಯಸುವುದನು ಚೇತ, ಬಿಡುಕೋಪವ ಮನದೇ ಅನುಜ, ಬಿಡುಕೋಪವ ಮನದೇ, ಬಿಡುಕೋಪ ಬಿಡುಕೋಪ ಬಿಡುಕೋಪವ ಮನದೇ. ಪಾರ್ಥ, ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ
ಸ್ತ್ರೀಯರೇ ಮೂಲ ಕಾರಣವೆಂದು ಪಾರ್ಥ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಪ್ರಿಯ ಸೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ಅಸಾಧ್ಯವಾಗಿರುವುದು. ಭೀಮಸೇನ ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಇದಕ್ಕೆ ನನ್ನನ್ನೇಕೆ ಸಿಟ್ಟಾಗಿರು, ಅಣ್ಣನೇಕೆ ಸಿಟ್ಟಾಗಿರೋನು? ಏಕೆ? ಈ ನನ್ನ ಬೆಚ್ಚಿದ ಕೇಶರಾಶಿಯು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡುತ್ತಿದೆ. ರವರನು ಮರಣಗೊಳಿಸದೆ ತರೆಯಲಿರಲು ಬಿಡುವೆನು. ರವರನು ಮರಣಗೊಳಿಸದೆ ತರೆಯಲಿರಲು ಬಿಡುವೆನು. ರಕ್ತಪಾತವಾದದಿರುವೆನೆ. ದುರುಳತೌರವರನು ಮರಣಗೊಳಿಸದೆ ತರೆಯಲಿರಲು ಬಿಡುವೆನೆ. ರವರವರ ರಕ್ತಪಾನ ಮಾಡದಿರುವೆನೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಮೆಟ್ಟಿಕೊಳ್ಳುವೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದರಿ ಮೆಟ್ಟಿಕೊಳ್ಳುವೆ. ಗರ್ವದ ತಡೆ ಕಟ್ಟಿದವನ ಕುಟ್ಟಿಕೊಳ್ಳುವೆ, ತಡೆಯೋಳು ರವರನ್ನು ಮರಣಗೊಳಿಸದೆ ತರೆಯೋಳಿರಲು ಬಿಡುವೆನೆ. ರಣಗಳವರ ರಕ್ತಪಾನ ಮಾಡದಿರುವೆನೆ. ರಣಗಳವರ ರಕ್ತಪಾನ ಮಾಡದಿರುವೆನೆ. ಶಾಂತನಾಗು ತಮ್ಮ, ಶಾಂತನಾಗು. ಅರ್ಜುನ ಸನ್ಮುಖದಲ್ಲಿ ಅರ್ಜುನ ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸನ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿರುವನು. ಅದನ್ನು ನಿಮ್ಮಿಬ್ಬರ ಸನ್ಮುಖದಲ್ಲೇ ತಿಳಿಸುವೆನು. ಈ ಸಂಧಿಯ ಸುದ್ದಿಯು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವೆನು. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಗುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಹುದು. ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ನನಗೆ ತೋಚಿದ್ದನ್ನು ನಾನು ಮಾಡುತ್ತೇನೆ. ನಡತೆ ಪ್ರೀತಿ ಸಹೋದರ ಆತುರ ದೀಪಲ ಏನಿಗೋದೈ. ಪ್ರೀತಿ ಸಹೋದರ ಆತುರ ದೀಪಲ ಏನಿಗೋದೈ. ಧರ್ಮ ವಿಚಾರದ ಮರ್ಮವನರಿಯ ಧರ್ಮ ವಿಚಾರದ ಮರ್ಮವನರಿಯ ಧರ್ಮ ವಿಚಾರದ ಮರ್ಮವನರಿಯದೆ ಕರ್ಮಕ್ಕೆ ಭಾಗಿಗಳಾಗುವಿರೇಕೆ. ಕರ್ಮಕ್ಕೆ ಭಾಗಿಗಳಾಗುವಿರೇಕೆ. ಏಕರ ನಡ ಪ್ರೀತಿ ಸಹೋದರ ಆತುರ ದೀಪಲ ಏನಿಗೋದೈ. ನಿಲ್ಲು ಪ್ರಿಯ ಸಹೋದರ ಭೀಮಸೇನ, ನಿನ್ನ ಕೋಪವನ್ನು ಶಮನ ಮಾಡುವುದು ನನಗೆ ಅಸಾಧ್ಯವಾಗಿರುವುದು. ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಕೋಪ ಮಾಡಬೇಡವಣ್ಣ. ಧರ್ಮರಾಯನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಇಷ್ಟಕ್ಕೆ ವಿರೋಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ.
ಮಾಲಿನಿ ಮನದ ವೇದನೆ ನೀಗಿಸು ಸಮಯ ವಿಜಂತ್ರಿಕೆಯ ಕರುಣೆ ಏತಗೆ ಹೀಗಿರುವುದವೋ ಧರ್ಮದ ನಮ್ಮಯ ನಿರ್ಮಲ ಭ್ರಾತು ಧರ್ಮದ ನಮ್ಮಯ ನಿರ್ಮಲ ಭ್ರಾತು ಸೇರುವುದನ್ನು ಚಿತ ಪರಿಸುತ್ತದೆ ಸೇರುವುದನ್ನು ಚಿತ ಪರಿಸುತ್ತದೆ ಕೈಪುದು ಮನದನ್ನು ತಾಪವ ತರುಣಿ ಕೈಪುದು ಮನದನ್ನು ತಾಪವ ತರುಣಿ ಧರ್ಮದಿಂದ ಘನ ಕಾರ್ಯ ಸಾಧಿಸಿ ಕೋಮಲ ಹೃದಯದ ಬರದಲ್ಲಿ ತಂದೆ ಧರ್ಮದಿಂದ ಘನ ಕಾರ್ಯ ಸಾಧಿಸಿ ಕೋಮಲ ಹೃದಯದ ಬರದಲ್ಲಿ ತಂದೆ ಸಾರ ಸಾಕ್ಷಿ ನಿರ್ಣಯದ ಈ ಪರಿ ಸಾರ ಸಾಕ್ಷಿ ನಿರ್ಣಯದ ಈ ಪರಿ ಮಾಲಿನಿ ಮನದ ಸಮಯ ವಿಜಂತ್ರಿಕೆಯ ಕರುಣೆ ಏತಗೆ ಹೀಗಿರುವುದವೋ. ಇದಕ್ಕೆ ಏನು ಹೇಳಿದೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನೇ ಮರೆತಿರುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂಥ ಘೋರ ಕರ್ಮವೆಂದು ನೀನಿನ್ನೂ ತಿಳಿದಿಲ್ಲ. ಅಭಿಮಾನಕ್ಕೆ ವಶರಾಗಿ ನಾವು ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕೆ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿ ನಾನು ಯುದ್ಧಕ್ಕಾಗಿ ಹೆದರಿ ಸಂಧಿಗಾಗಿ ಸರ್ವ ಪ್ರಯತ್ನ ಪಟ್ಟವನು. ರಾಜೇಂದ್ರ, ಧೌಮ್ಯನನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲ ಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಔತಣಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಎಲ್ಲಿ ಅಪಮಾನ ಕೀಡು ಮಾಡುವುದೇ ನನ್ನ ಚಿಂತೆ ಆಗಿದೆ. ಏನೀ ಕೋಲಾಹಲ? ಜಯ ಜಯ ಕೃಷ್ಣ, ಜಯ ಜಯ ಯದುಪತಿ, ಜಯ ಜಯ ಕೃಷ್ಣ, ಜಯ ಜಯ ಯದುಪತಿ. ಪರಮಾತ್ಮ, ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ಅರ್ಜುನ, ನಾನಿನ್ನು ಹೋಗುವೆನು. ಸಂಧಿಯ ಫಲಾನುಫಲಗಳನ್ನು ಕೇಳುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷಣೆ ವರ್ತನೆ ಪುರಸ್ಕಾರ ನಿಮಗಿರಲಿ. ಪ್ರತಿಜ್ಞೆಯಂತೆ ನಡೆದುಕೊಳ್ಳುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಸ್ವಲ್ಪ ತಡೆಯಿರಿ ಪ್ರಾಣೇಶ್ವರ. ಅಣ್ಣನಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದು ಬಳಿಕ ನಿಮ್ಮಿಷ್ಟಂತೆ ನಡೆಯಿರಿ. ನಮ್ಮ ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ಸಂಧಿಯ ಪ್ರಸ್ತಾಪವು ನಡೆಯಿತು. ಓಹೋ, ನಡೆಯಿತು ಧರ್ಮನಂದನ. ಪಾಂಚಾಲು, ನಾನಿನ್ನು ಹೋಗುವೆನು. ಅವರ ಇಚ್ಛೆಯಂತೆ ಅವರು ನಡೆದುಕೊಳ್ಳಲಿ, ನನ್ನ ಇಚ್ಛೆಯಂತೆ ನಾನು ನಡೆದುಕೊಳ್ಳುವೆ. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲ, ನನ್ನ ತಾಳ್ಮೆಯು ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ಈ ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಣ್ಣನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಗಿತ್ತೆ. ನಾನು ಹೋಗಿದ್ದಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತದ ನೆಪದಲ್ಲಿ ಅರ್ಜುನನಿಗೆ ಬೆಳೆ ತೊಡಿಸಿದೆ. ಈ ಸಂಧಿಯ ನೆಪದಲ್ಲಿ ನಮ್ಮೈವರಿಗೂ ಸೀರೆ ನುಡಿಸಲು ಅಪೇಕ್ಷಿಸುವೆ ಯಾದವಾಗ್ರಣಿ. ಪಾಂಡು ಪುತ್ರರ ಮೇಲೆ ನಿನಗೆ ಏಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೇಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನ ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವನ್ನು ನಾನು ಹೇಳಿಲ್ಲವೇ? ಸ್ವಾಭಿಮಾನ ಶೂನ್ಯನಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧ ಇರುವುದು. ಕೃಷ್ಣ, ಮುಂದೇನಾಯಿತು?
ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನ ತಿಳಿಸಿದೆನು, ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ ಆತನೂ ಸಹ. ನನಗಿನ್ನು ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳುವುದೇ ನಿನ್ನ ಇಚ್ಛೆ ಆಗಿತ್ತು, ಅದನ್ನು ನೀನು ಸಾಧಿಸಿದೆ. ಕೃಷ್ಣ, ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೆ ಬಿಡನು. ಭೀಮಸೇನ, ನಿನಗಿಷ್ಟೊಂದು ಭೀಮಸೇನ ನಿಲ್ಲಯ್ಯ, ನೀನು ನಿಜವಾಗಿಯೂ ಇಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳುವುದಾದರೂ ಹೇಗೆ? ಸ್ವಲ್ಪ ಸಮಾಧಾನವು ತಂದುಕೊಂಡು ನನ್ನ ಮಾತನ್ನ ಸಂಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸುದ್ದಿಯು, ಈ ಸಂಧಿಯು ನನಗೊಪ್ಪದು ಒಪ್ಪದು ಒಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವೆನು. ಏನು ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿ ಆಗಿರಲಾರದು. ಏನು ಕೃಷ್ಣ, ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಇಲ್ಲ ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಇದು ಪರಿಹಾಸಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ನಿನ್ನ ಅದು ಗದೆಯನ್ನ ಸ್ವಲ್ಪ ದೂರವಾಗಿಟ್ಟು ಕ್ಷಣಕಾಲ ನನ್ನ ಬಳಿ ಕುಳಿತುಕೋ, ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಆಜ್ಞೆಯಂತೆ ಕುಳಿತುಕೊಳ್ಳುವೆನು. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಭೀಮಸೇನ, ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಇಟ್ಟುಕೋ. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರಲೇ ಅಣ್ಣ? ಹಾಗಾದರೆ ತೆಗೆದುಕೋ ಯಜ್ಞವನ್ನ. ಇದರಿಂದ ನಿನ್ನ ಪತಿಯ ಕರಗಳನ್ನ ಬಂಧಿಸು. ಇದೇನು ಪರಿಹಾಸ್ಯ ಮಾಡುತ್ತಿರುವೆ ಅಣ್ಣ? ಇದು ಪರಿಹಾಸಲ ಸೋದರಿ. ನೀನು ಶತ್ರುಗಳ ಎಡಮುರಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತಿಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೆಂದು ನೋಡೋಣ. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಅಬ್ಬ, ಈಗ ಸಮಾಧಾನವಾಯಿತು. ಈಗ ಎಲ್ಲರೂ ಕೇಳಿರಿ. ಭೀಮಸೇನನ್ನು ಬಂಧಿಸಿರುವ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಯಾರು ಆ ಕಾರ್ಯ ಮಾಡಿದರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಆತನ ತಮ್ಮ ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯ ಮಾಡಿದನು. ಇಂತಹ ಸಾಹಸ ಅವರಿಗಲ್ಲದೆ ಮತ್ತಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವು ಪಾಂಡವರ ರಾಯಭಾರಿಯು ಕೃಷ್ಣನನ್ನು ಈ ರೀತಿ ಅಪಮಾನಗೈದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ ನುಡಿದ ಕೌರವನ ಇಡಿಂಬಾಪತಿಯೇ ಕೇಳೋ. ದುಡುಕುತ ನುಡಿದ ಕೌರವನ ಇಡಿಂಬಾಪತಿಯೇ ಕೇಳೋ. ಕಡೆ ಗೊಯೋಧವಾಗೈವೆ ಕೊಡೆ ನಾನು ರಾಜವ. ಕೊಡೆ ನಾನು ರಾಜವ. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಕೊಡುವೆನು ರಾಜ
ಒಂದೇನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರತಿಕರ ಘೋಷದಲ್ಲಿ ಎಂದು ಹೇಳಿಯೇ ಬಿಟ್ಟ. ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಸರ್ವ ಪ್ರಯತ್ನಗಳೆಲ್ಲ ವಿಫಲವಾಗಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ ನಾ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಪಟ್ಟವನೆಂದು. ಪಾಂಚಾಲು, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ಧನಂಜಯ, ಯಾರೂ ಬಿಚ್ಚುವುದಿಲ್ಲವೇ? ನಾನೇ ಬಿಚ್ಚಿಕೊಳ್ಳುವೆನು. ಹರ 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 ಮಾಡೆ. ಎಲ್ಲಿ ನನ್ನ ಗದೆ? ಕುಲಗ ಪ್ರಾಣವನ್ನು ಜಲವನ್ನು ಕುಳಿಸಿ ಅವರ ಕಣ್ಣಿದ್ದೇವೆ ಈಗ ಕುಲಗ. ಕುಲಗ ನಗರವನ್ನು ಜಲವನ್ನು ತುಳಿಸಿ ಅವರ ಕಣ್ಣಿದ್ದೇವೆ ಈಗ ಕುಲಗ. ಭೂತ ಪ್ರಯತ್ನಗಳು ದೌತಣ ಮಾಡಿ, ಭೂತ ಪ್ರಯತ್ನಗಳು ದೌತಣ ಮಾಡಿ ನೀರಿನ ವೈಭವವನ್ನು ಕೈಗೂಡಿ, ಭೂತ ಪ್ರಯತ್ನಗಳು ದೌತಣ ಮಾಡಿ ನೀರಿನ ವೈಭವವನ್ನು ಕೈಗೂಡಿ, ಅವರ ಗುಡ್ಡವನ್ನು ತೆಗೆದುಕೊಳ್ಳಲ, ಅವರ ಗುಡ್ಡವನ್ನು ತೆಗೆದುಕೊಳ್ಳಲ. ಕಡೆಯನ್ನು ಪಡಿಸಿರುವ ಕುಲಗ ನಗರವನ್ನು ಜಲವನ್ನು ತುಳಿಸಿರುವ ಕಡೆ ನೀಡು ಕುಲಗ. ನಾನು ವಾಯುದೇವ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ, ವೀರ ಮಾತೆ ಕುಂತಿ ದೇವಿಯು ಸ್ತನ್ಯಪಾನ ಮಾಡಿದ್ದು ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಕೌರವರ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ದುರುಳ ದುಶ್ಯಾಸನನ ಒಡಲನ್ನು ಬಗೆದು ಆತನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಇರುಮುಡಿ ಕಟ್ಟುವನು. ನಂತರ ದರ್ಪಿತ ದುರ್ಯೋಧನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು, ನಂತರ ರಾಜ ಕಿರೀಟವನ್ನು ಎಡಗಾಲಿನಿಂದ ಆಕಾಶದ ಎತ್ತರಕ್ಕೆ ಚುಮ್ಮಿ ಅಲ್ಲೇ ಪುಡಿ ಪುಡಿ ಮಾಡದೆ ಹೋದರೆ ನನ್ನ ಗತಿ ಭಯಂಕರವಾದ ನರಕದ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಸುಡುವಂ ಕುರುಕುಲವನ್ನೆಲ್ಲ ಸುಡುವಂ ಕುರುಕುಲವನ್ನೆಲ್ಲ ಹೊಡೆಯುವೆ ಗಾಂಧಾರಿ ಎಳೆದ 101 ಮಕ್ಕಳನ್ನೆಲ್ಲ. ಕಡುವೈರಿ ಕಣ್ಣನ ಶಿರವ ಎಲವ ಕಣ್ಣ, ಕಡುವೈರಿ ಕಣ್ಣನ ಶಿರವ ಬರುವ ಕೋಪಾಗ್ನಿಯೇ ಆಹುತಿ ಕೊಡುವೆ ಕುರುಕುಲವನ್ನೆಲ್ಲ. ವಾಸುದೇವ, ನಾಳಿನ ಯುದ್ಧದಲ್ಲಿ ಆ ಕೌರವರ 99 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಘನಕೀರ್ತಿ ಸಾಧಿಸುವೆ. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾದ್ಮಜಂ ಶ್ವೇತಪದ್ಮಂ ಧರಂ ದೇವಂ ತಂ ಸೂರ್ಯಾಮ್ಯಹಂ ಪ್ರಣಮಾ. ಹರಿಯಲಾರದೆ ಘೋರ ಸಂದೇಹದಾದ್ಯಮುಳುಗಿದೆ,
ಮನದಿ ಮೂಡಿದ ಅಂಧಕಾರ ಬೆಳಗಿಸಿಂದು ಭಾಸ್ಕರ ಹರಿಯಲಾರದೆ ಘೋರ ಸಂದೇಹ ಬಂಧು ಬಾಂಧವರೆಂಬ ಪಾಶ ಇಂದು ಸಿಲುಕಿ ನೊಂದೆ ತಾಪದೆ ಬಂಧು ಬಾಂಧವರೆಂಬ ಪಾಶ ಇಂದು ಸಿಲುಕಿ ನೊಂದೆ ತಾಪ ನೀಗಿಸೋ ಶೋಧನೆಯ ಗೈಯದೆ ಶೋಧನೆಯ ಗೈಯ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಹರಿಯಲಾರದೆ ಘೋರ ಸಂದೇಹದಾದಿಯೊಳಗಿದೆ ಹರಿಯಲಾರದ ಘೋರ ಸಂದೇಹದಾದಿಯೊಳಗಿದೆ ಮನದಿ ಮೂಡಿದ ಅಂಧಕಾರ ಮನದಿ ಮೂಡಿದ ಅಂಧಕಾರ ಬೆಳಗಿಸಿಂದು ಭಾಸ್ಕರ ಹರಿಯಲಾರದೆ ಘೋರ ಸಂದೇಹ ಭಾಸ್ಕರ 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 ಕರ್ಣ ಕುಮಾರ ಕಂದ ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ಕರ್ಣ ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಆ ಸೂರ್ಯದೇವನ ಜಲಾಂತ ಪ್ರಭೆಯು ಮೊದಲು ತೋರಿಸಿದ ಸ್ತ್ರೀ ನಾನು. ಆಹಾ ಈ ನಿರ್ಭಾಗ್ಯರಾದ ನನ್ನನ್ನು ಕುಂತಿ ಎಂದು ಕರೆಯುವರು. ಆಹಾ ನನ್ನ ಎತ್ತ ತಾಯಿ ಕುಂತಿದೇವಿ ಅಮ್ಮ. ಕರ್ಣ ಕುಮಾರ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಸುವರ್ಣ ಕೋರೆದೆ ವಾ ಕರುಣೆಯ ತೋರಿದೆ ಸುವರ್ಣ ಕೋರೆದೆ ಎಂದಿಗೆ ಈರುನವ ಎಂದಿಗೆ ಈರುನವ ಜನಿಸಿದ ಮರುಕ್ಷಣವೇ ಜಲಕ್ಕೆ ಕಡೆಯಂತೆ
ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆ ಮಧುವಮ್ಮನ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ಐವರ ಮಾತೆ ಬಹುದಿನದ ಬಯಕೆ ಫಲಿತಮ್ಮ ಬಯಸಿದ ದರ್ಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿತಮ್ಮ ಕೀರ್ತಿಶಾಲಿಯಾಗು ಕಂದ, ಕೀರ್ತಿಶಾಲಿಯಾಗು. ಅಮ್ಮ, ಎಂತಹ ಕೀರ್ತಿಶಾಲಿ ಅಮ್ಮ ನನ್ನದು. ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೆ ಏನು ತಾಯಿ? ಇಲ್ಲ ಕುಮಾರ, ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೆ ಬಿಟ್ಟವಲ್ಲ. ಅಯ್ಯೋ ಪರಮಾತ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಎಷ್ಟೊಂದು ಮಮತೆಯಿಂದ ಸಾಕಿಸಲು ಹೀಗಿರುವಾಗ ಸೂತ ನೀಚ ಹೀನ ಕುಲದವನೆಂದು ಎಲ್ಲಾರು ಹೀಯಾಳಿಸುತ್ತಿರುವನಲ್ಲ. ನೀನಿದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ. ಹೋಗಲಿ ಬಿಡು, ನೀನು ನನ್ನ ಎತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗಿವನು. ಇಷ್ಟು ದಿನಗಳ ಮೇಲಾದರೂ ಮಗನ ನೆನಪು ಬಂತಲ್ಲ, ಕರುಣೆ ತೋರಿದೆಯಲ್ಲ, ಈ ನಿನ್ನ ಉಪಕಾರದ ಭಾರವನ್ನು ನಾ ಹೇಗೆ ತೀರಿಸಲಿ ತಾಯಿ? ಅಮ್ಮ, ಕುಮಾರ, ಅಮ್ಮ, ಕಂದ.
ಮೊದಲೇ ನೊಂದು ಬೆಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ನನ್ನ ಹೃದಯವನ್ನೇ ಹಿರಿಯುತ್ತಿರುವುದು. ಕರ್ಣ, ಅಮ್ಮ, ನಾನು ಬಾಲ್ಯದಲ್ಲಿರುವಾಗ ನಿನ್ನ ವಿಚಾರದಲ್ಲಿ ಮಾಡಿದ ಅಪರಾಧವನ್ನು ಯಾರ ಬಳಿಯಲ್ಲೂ ಹೇಳಿಕೊಳ್ಳಲಾರದು. ಅದೆಷ್ಟು ನೊಂದೆನೋ, ಅದೆಷ್ಟು ಬೆಂದೆನೋ ಅದು ಆ ಪರಮಾತ್ಮನಿಗೆ ಗೊತ್ತು. ಕರ್ಣ, ಅಮ್ಮ, ಸತ್ಯವಾಗಿಯೂ ನೀನು ಜೀವಿಸಿದ ವಿಚಾರ ಖಂಡಿತವಾಗಿಯೂ ನನಗೆ ತಿಳಿಯೋದು ಕಂದ. ಈಗ ತಾನು ಕೃಷ್ಣ ಪರಮಾತ್ಮನಿಂದ ತಿಳಿದು ನಿನ್ನನ್ನು ನೋಡುವ ಆತರದಿಂದ ಕಾತರದಿಂದ ಓಡೋಡಿ ಗಂಗಾ ತೀರಕ್ಕೆ ಬಂದಿರುವೆನು. ಸೋತ ನೀಚ ಕುಲದವರೆಂದು ಈ ಪಾಪಿ ಜನರಾಡುವ ನಿಂದನೆಯಿಂದ ಅದೆಷ್ಟು ಕುಗ್ಗಿ ಹೋದೆಯೋ. ಆ ನಿನ್ನ ಸಂಕಟ ವೇದನೆಗೆಲ್ಲ ಈ ನಿನ್ನ ತಾಯಿಯೇ ಕಾರಣ. ದಯಮಾಡಿ ನನ್ನನ್ನು ಕ್ಷಮಿಸು ಕರ್ಣ, ಕ್ಷಮಿಸು. ಏನೇ ಆದರೂ ನಾನು ಸೂತನೆಂಬ ಪಟ್ಟವೇ ನನ್ನ ಪಾಲಿಗೆ ಕಟ್ಟ ಬುತ್ತಿಯಮ್ಮ. ಅಮ್ಮ, ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿಯೇ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಈ ಪಾಪಿಯಾದ ಅಂತನಿಗೆ ಭಾಗ್ಯವೆಲ್ಲಿ ಬರಬೇಕು ತಾಯಿ? ಹೋಗಲಿ ಬಿಡು ಕರ್ಣ, ಆದದ್ದು ಆಗಿ ಹೋಯಿತು. ಅದನ್ನೆಲ್ಲ ಮರೆತು ಬಿಡು. ಈಗಲಾದರೂ ನನ್ನ ಜೊತೆ ಬಾ. ನಿನ್ನ ಸಹೋದರರ ಜೊತೆ ಸೇರಿ ಸುಖದಿಂದ ಬಾಳುವೆಯಂತೆ. ಬಾ ಕರ್ಣ. ಮಾ, ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳಿ ನಡೆಸುವೆನು. ನಾನು ಜೀವಿಸಿರೋ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಹೋಗಲ್ಲ ಕರ್ಣ. ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆ ಎಂದು ತಿಳಿದಿತ್ತು. ಕೌರವರೊಡನೆ ಸೇರಿ ನಿನ್ನ ಸಹೋದರರಿಗೆ ಕೆಡುಕ ನಡೆಸಬೇಡ. ಸೌಭ್ರಾತೃ ದಾನ ಮಾಡು ಕಂದ. ಅವರನ್ನುಳಿಸು ಕುಮಾರ. ಅಮ್ಮ, ನೀನು ವೀರಮಾತೆ, ನೀನು ಹೇಳು, ಪರದಾತನನ್ನು ತೊರೆಯುವುದು ಧರ್ಮವೇ? ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕಿಗಿಂತಲೂ ಕಡೆಯಾಗುವುದಿಲ್ಲೇ. ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಶಪಿಸಿದೆಯರೇ. ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ಹಿತಬೋಧನೆಯನ್ನು ಮಾಡ್ತಾಯಿ. ನಿಶ್ಚಯ ಕಂದ, ನಿಶ್ಚಯ. ನೀನಾಡುತ್ತಿರುವ ಮಾತುಗಳೆಲ್ಲ ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರನ್ನು ರಕ್ಷಿಸಬೇಕಾದದ್ದು ಹಿರಿಯವರಾದ ನಿನ್ನ ಧರ್ಮವಲ್ಲವೇ? 6 ಜನ ಸೇರಿ ಹಸ್ತಿನಾವತಿಯ ರಾಜ್ಯ ಭಾರ ಮಾಡುವುದನ್ನು ಈ ನಿನ್ನ ಹೆತ್ತ ತಾಯಿ ಕಣ್ತುಂಬ ನೋಡಿ ಸಂತೋಷ ಪಡಬಾರದೇ ಕರ್ಣ? ಅಮ್ಮ, ಇದುವರೆಗೂ ಸೋದರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ ತಾಯಿ. ನೀನು ಎಳೆತನದಲ್ಲಿ ನಿಷ್ಕರುಣೆಯಿಂದ ಸಸಿದ ಬೆಳೆಯು ಪೋಷಿಸುವರೆಲ್ಲದೆ ಒಣಗಿ ಹೋಗಿರುವುದು ಪುನಃ ಚಿಗುರುವುದೇ. ಮಮಂ ಪ್ರಾಣಾಯಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮರು ಹೇಳಿರುವಾಗ ಅವರ ಪ್ರಾಯಣಕ್ಕೆ ಭಯವಿಲ್ಲಿಹದು. ಬಿಡು ನಿನ್ನ ವ್ಯಥೆಯನ್ನು. ಹೇಗೆ ಬಿಡಲಿ ಕರ್ಣ, ಹೇಗೆ ಬಿಡಲಿ? ಲೋಕೈಕ ವೀರನಾದ ನೀನೇ ಆ ದುರ್ಯೋಧನನ ಜೊತೆ ಸೇರಿ ನನ್ನ ಪಾಂಡವರಲ್ಲಿ ಹೊಗೆ ಸಾಧಿಸುತ್ತಿರುವಾಗ ಈ ನಿನ್ನ ತಾಯಿ ವ್ಯಸನ ಪಡೆದಿರಲು ಸಾಧ್ಯವೇ ಕರ್ಣ? ಅಮ್ಮ, ಪಾಂಡವರೊಡನೆ ಕೋಡಿ ಬಾಳುವ ಇಚ್ಛೆಯಲ್ಲಿ ಬಿದ್ದಿರೋ ಚಿಂತೆ ಇಲ್ಲ, ಬಿಟ್ಟು ಬಿಡು. ಆದರೆ ನಾಳಿನ ಯುದ್ಧದಲ್ಲಾದರೂ ಪರೋನ್ಮುಖನಾಗಿ ಬಿಡು. ಅಮ್ಮ, ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರೋ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮುಡಿವೆನು. ಆತನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಆತನು ನನ್ನನ್ನೇ ಈ ಪ್ರಪಂಚವೆಲ್ಲವೂ ದೂಡಿಸಿ ಬಿಟ್ಟಿದ್ದಾಗ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ? ತನ್ನ ಹೃದಯದ ಪ್ರಾಣದಂತೆ ಹೃದಯ ಸಕನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಕೊಂಡು
ಆತನನ್ನು ತೊರೆದರೆ ಧರ್ಮವೇ ತಾಯಿ. ನಾನು ಸರ್ವದಾ ಆಗಲಾರದು, ಪರಾನ್ಮುಖನಾಗಲಾರ ತಾಯಿ. ಕುಮಾರ ಅಮ್ಮ, ಹೋಗಲಿ ಕಂದ. ನಾಳಿನ ಯುದ್ಧ ಭೂಮಿಯಲ್ಲಿ ನನ್ನ ಪಾಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕರೆ, ಅಯ್ಯೋ ಅವರನ್ನು ಕೊಲ್ಲಬೇಡ, ನನ್ನ ಪಾಂಡವರನ್ನು ನನಗೆ ಉಳಿಸಿಕೊಡು ಕರುಣ, ಅಮ್ಮ, ಆ ಪಾಂಡವರೆಂದರೆ ಎಷ್ಟೊಂದು ಮಮತೆ ಅಮ್ಮ ನಿನಗೆ. ಮಮತೆಯು ಮರೆಯಿತು ಸೋದರ ತೊರೆಯಿತು, ಬಿಡೆನು ಅಮ್ಮ ನಾನು, ಬಿಡೆನು ಅಮ್ಮ ನಾನು, ಬಿಡೆನು ಅಮ್ಮ ನಾನು. ಅಮ್ಮ 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 ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ದೊಳರ್ಜುನ ರಣದೊಳರ್ಪಣ ನನ್ನ ಸ್ವಾಮಿಯ ಪ್ರೇಮ ದರ್ಪಣ. ದುರದೊಳರ್ಜುನ ರಣದೊಳರ್ಪಣ ನನ್ನ ಸ್ವಾಮಿಯ ಪ್ರೇಮ ದರ್ಪಣ. ನಿನ್ನಾಣೆಗೋ ನನ್ನಾಣೆಗೋ ಬಿಡೆನು ಅಮ್ಮ ನಾನು, ಬಿಡೆನು ಅಮ್ಮ ನಾನು, ಬಿಡೆನು ಅಮ್ಮ ನಾನು. ಅಮ್ಮ 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 ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ಅಮ್ಮ 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 ಆಗಬಹುದು ತಾಯಿ, ಆದರೆ ಯಾರನ್ನು ಬೇಕಾದರೂ ಉಳಿಸುವೆನು. ಆದರೆ ಆದರೆ ನನ್ನ ಪರಮ ವೈರಿ ಎನಿಸಿದ ಅರ್ಜುನನ್ನು ಮಾತ್ರ ಉಳಿಸಲಾರ ತಾಯಿ. ಅರ್ಜುನನ ಮೇಲೆ ನಿನಗೆ
ಬಾಯಿಷ್ಟೊಂದು ಕೋಪ ಆವೇಶ? ಅಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಹೇಳಬೇಡ ಕರ್ಣ. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಿಗೆ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಕುಮಾರ, ಅರ್ಜುನನಿಂದ ನಾನೇ ಮೃತಪಟ್ಟರು, ಕೃಷ್ಣ, ಒಂದು ವೇಳೆ ನನ್ನಿಂದ ಅರ್ಜುನನೇ ಮೃತಪಟ್ಟರು ಬೇಡಕ್ಕೆಂತ ನಿನಗೆ ಐವರು ಮಕ್ಕಳು ಉಳಿದೇ ಉಳಿಯುವರು. ಬಿಡು ನಿನ್ನ ಚಿಂತೆಯನ್ನು. ಹೋಗಲಿ ಬಿಡು ಕುಮಾರ. ಆಯುಷ್ ಇದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು. ಅದೇ ಅದೇ ಹೆತ್ತ ಹೊಟ್ಟೆಗೆ ಸಂತೋಷ. ಕರ್ಣ, ಅಮ್ಮ, ಕಟ್ಟ ಕಡೆಯದಾಗಿ ಈ ನಿನ್ನ ಹೆತ್ತ ಮಾತೆಯ ಒಂದು ಮಾತನ್ನಾದರೂ ನೆರವೇರಿಸಿಕೊಡುವೆಯ? ಅಮ್ಮ, ಈ ಕರ್ಣನು ಹೆತ್ತು ತಾಯಿಯ ಹೇಳು ತಾಯಿ, ಇದರಿಂದಲಾದರೂ ನನ್ನ ಎತ್ತ ತಾಯಿಯ ಋಣವನ್ನು ತೀರಿಸುವೆನು. ಸತ್ಯವಾಗಿ ನೆರವೇರಿಸಿಕೊಡುವೆಯ ಕರ್ಣ? ಅಮ್ಮ, ಈ ಕರ್ಣನು ನಿನ್ನ ಮಾತನ್ನು ನಡೆಸಿಕೊಡಲಾರದ ಕಡುಪಾಪಿ ಎಂದು ಭಾವಿಸಿದೆಯಾ ತಾಯಿ? ಎತ್ತ ಕರುಣಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಧರ್ಮದಾದಿಗೆ ಕಾಲಿಡಲೊಲ್ಲೆ, ಇದೋ ಕೊಡುವೆನು ಭಾಷೆಯನು ಬಿಡುತ್ತಿಂತೆಯ ಜನನೀ. ಅಮ್ಮ, ಅಮ್ಮ, ಈ ಕರ್ಣನು ನಿನ್ನ ಮಾತನ್ನು ನಡೆಸಿಕೊಡಲಾರದ ಕಡುಪಾಪಿ ಎಂದು ಭಾವಿಸಿದೆಯಾ? ಕುಮಾರ, ಅಮ್ಮ, ನಾಳಿನ ಯುದ್ಧದಲ್ಲಿ ಯುದ್ಧ ಮಾಡುವಾಗ ನಾನು ತೊಟ್ಟ
ನಾಳಿನ ಯುದ್ಧದಲ್ಲಿ ದೊಡ್ಡ ಬಾಣವನ್ನು ಪುನಃ ತೊಡಬೇಡ. ಅಮ್ಮ, ಎಂತಹ ಮಾತನ್ನು ಕೇಳಿದೆ ತಾಯಿ. ಅಷ್ಟ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ಈಗಲೇ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿಯು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಆಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಪೌರುಷವಿರು ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಣಿವೆನು. ಉಳಿದಿದ್ದು ದೈವಿಚ್ಛೆ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ನಿಮಗೆ ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ಕರ್ಣ, ಎತ್ತ ತಾಯಿಯ ಪ್ರಥಮ ದರ್ಶನವಿಂದ ಆಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯ ನನಗೆ ಲಭಿಸುವುದೋ ಇಲ್ಲವೋ? ಕುಮಾರ, ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಹೇಳು ಕಂದ. ಕೃಷ್ಣನ ಪಾದ ಸಾಕ್ಷಿಯಾಗಿಯೂ ನೆರವೇರಿಸಿಕೊಡುತ್ತೇನೆ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಕರ್ಣ, ದೈವವಶ ಈ ಯುದ್ಧದಲ್ಲಿ ನಾನೊಂದು ವೇಳೆ ಹೇಳಬೇಡ ಕರ್ಣ. ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನನ್ನು ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸಿ. ಪರಮಾತ್ಮ, ಇಂಥ ಸಂಕಟ ನಾಶಗಳಿಂದ ಸಾಮ್ರಾಜ್ಯ ಉಳಿಯುವುದಾದರೆ ಅಂತ ಸಾಮ್ರಾಜ್ಯ ನಿಲ್ಲದಾಗಲಿ, ನಿಲ್ಲದಾಗಲಿ. ಅಮ್ಮ, 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 ಕರ್ಣ, ಕುಮಾರ, ಕಂದ, ಅಮ್ಮ, ನಿನ್ನ ಮಗವನು ಈ ಯುಗಂದಿ ಕಾಣಲು ಅಮ್ಮ, ನಿನ್ನ ಮಗವನು ಯುಗಂದಿ ಕಾಣಲು ಬಗೆ ಬಗೆ